ಸರ್ ಶುರು ಮಾಡಿ ಸರ್. ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮೇ ಓಂ ನಮೋ ಭಗವತೆ ಶ್ರೀ ಅರವಿಂದಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ, ನೀವೆಲ್ಲ ಬಹಳ ಆಸಕ್ತಿಯಿಂದ ಅಗ್ನಿಹೋತ್ರವನ್ನು ಕಲಿತಾ ಇದ್ದೀರಿ. ಅಗ್ನಿಹೋತ್ರದಿಂದ ಖಂಡಿತವಾಗಿಯೂ ಬಾಳಿನಲ್ಲಿ ಒಂದು ಬೆಳಕು ಮೂಡ್ತದೆ. ಇಂತಹ ಒಂದು ವಿಶೇಷ ಕೆಲಸಕ್ಕೆ ನೀವು ಕೈ ಹಾಕಿದ್ದು ನನಗೆ ಬಹಳ ಸಂತೋಷ. ನಿಮ್ಮ ಜೊತೆಗೆ ಒಂದು ಅರ್ಧ ಗಂಟೆ ಮಾತನಾಡುವ ಸೌಭಾಗ್ಯ ನನ್ನದು. ವೇದದ ಬಗ್ಗೆ ನಾವೆಲ್ಲ ಅಧ್ಯಯನ ಮಾಡ್ತಾ ಇದ್ದೀವಿ. ಆರಂಭದಲ್ಲೇ ನಾವು ಯೋಚನೆ ಮಾಡ್ತೀವಿ, ಮಂತ್ರ ಹೇಳುವುದ್ರ ಜೊತೆಗೆ ಮಂತ್ರದ ಅರ್ಥ ಕೂಡ ನಮಗೆ ಗೊತ್ತಿರಬೇಕು. ಈಗ ಓಂ ಭೂರ್ಭುವ ಸ್ವಹ ಅಂತ ಹೇಳ್ತೀವಿ, ಏನದು? ಹಾಗಂದ್ರೆ ಅದು ಇನ್ನೊಂದು ಅವಧಿನಲ್ಲಿ ನಾವು ಯೋಚನೆ ಮಾಡೋದು. ಅಗ್ನ್ಯಾಧಾನ ಅಂದ್ರೆ ಏನು, ಅಗ್ನಿ ಅಂದ್ರೆ ಏನು, ಅವೆಲ್ಲ ಮತ್ತೊಂದು ಸಾರಿ ಅವಕಾಶವನ್ನ ಖಂಡಿತವಾಗಿ ಯೋಚನೆ ಮಾಡೋಣ. ಇವತ್ತು ನಾವು ಈ ವೇದದ ಪಥದಲ್ಲಿ ಮುಂದೆ ನಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಚಿಂತನೆ ಮಾಡೋಣ. ವೇದ ಮತ್ತು ಉಪನಿಷತ್ತುಗಳು ಒಂದು ಹಸು ಅಥವಾ ಒಂದು ಗೌ ಆದರೆ, ಭಗವದ್ಗೀತೆ ಅನ್ನೋದು ಅವುಗಳಿಂದ ದುಗ್ಧರಸ, ಅವುಗಳಿಂದ ಕರೆದಂತಹ ಹಾಲು ಅಂತ ಹೇಳ್ತಾರೆ. ಅಂದ್ರೆ ಇಟ್ ಈಸ್ ರೆಡಿ ಟು ಡ್ರಿಂಕ್, ಇಟ್ಸ್ ರೆಡಿ ಟು ಎಂಜಾಯ್ ಅಂತ. ಈ ಭಗವದ್ಗೀತೆನಲ್ಲಿ 6ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ. ಏನದು? ಧ್ಯಾಯತೋ ವಿಷಯಾನ್ ಪುಂಸಾಹ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಅಂದ್ರೆ ಸಂಗಾತ್ ಸಂಜಾಯತೆ, ಸಂಗದಿಂದ ನಮ್ಮಲ್ಲಿ ಕಾಮ ಅಂದ್ರೆ ಬಯಕೆ, ಆಶೆ ಹುಟ್ಟುತ್ತದೆ. ಅದರ ಬೆನ್ನತ್ತಿ, ಅದರ ಹಿಂದೆ ಬರುವಂತಹದ್ದೇ ಕ್ರೋಧ. ಮುಂದಿನ ಶ್ಲೋಕ ಎಲ್ಲ ಇದೆ ಅದರಲ್ಲಿ. ಏನಾಗುತ್ತೆ? ಈ ಕ್ರೋಧದಿಂದ ಏನಾಗುತ್ತೆ? ಕ್ರೋಧದಿಂದ ಮನುಷ್ಯ ವಿವೇಕ ಕಳ್ಕೊತಾನೆ, ವಿವೇಕ ಕಳ್ಕೊಂಡ ಮೇಲೆ ಜೀವನ ಕಳ್ಕೊಂಡು ಬಿಡ್ತಾನೆ ಅಂತ. ಇದರ ಹಿನ್ನೆಲೆ ನಾವು ಸ್ವಲ್ಪ ತಿಳ್ಕೊಂಡ್ರೆ ವೇದಕ್ಕೆ ಪ್ರವೇಶ ಹೇಗೆ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತದೆ. ಪ್ರತಿಯೊಬ್ಬ ಮನುಷ್ಯನೊಳಗೆ ಒಂದು ಮನಸ್ಸು ಅಂತಿದೆ. ಮನುಷ್ಯನ ಒಳಗಡೆಗೆ ಮನಸ್ಸಿದೆ, ಮನುಷ್ಯನ ಹೊರಗಡೆಗೆ ವಸ್ತುಗಳಿದ್ದಾವೆ. ಈ ನಮ್ಮ ಒಳಗಿರುವಂತಹ ಮನುಷ್ಯನ ಮನಸ್ಸು ಮತ್ತು ಹೊರಗಡೆಗೆ ಇರುವಂತಹ ವಸ್ತುಗಳು, ಇವೆಲ್ಲದರ ಸಂಪರ್ಕ ಆಗುವುದು ಈ ಇಂದ್ರಿಯಗಳ ಮೂಲಕ. ಈ ಮನಸ್ಸು ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತೆ, ಮೂಗಿನ ಮೂಲಕ ವಾಸನೆಯನ್ನು ಗ್ರಹಿಸುತ್ತೆ, ನಾಲಿಗೆಯ ಮೂಲಕ ಮಾತಾಡುತ್ತೆ, ಶಬ್ದವನ್ನು ಹೊರಡಿಸ್ತದೆ. ಹೀಗೆ ಪಂಚೇಂದ್ರಿಯಗಳ ಮೂಲಕ ಹೊರಗಿನ ವಸ್ತುಗಳ ಸಂಪರ್ಕಕ್ಕೆ ಈ ಮನಸ್ಸು ಬರುತ್ತೆ. ಅದಕ್ಕೇನಂತದೆ? ವಿಷಯ ಸಂಘ ಅಂತ ಹೇಳುತ್ತೆ ಭಗವದ್ಗೀತಾ. ಈ ವಿಷಯ ಸಂಘ, ಮನಸ್ಸು ಈ ಇಂದ್ರಿಯಗಳಲ್ಲ. ವಿಷಯದ ಸಂಘ ಮಾಡುವಂಥದ್ದು ಈ ಇಂದ್ರಿಯಗಳಲ್ಲ. ಈ ವಿಷಯದ ಸಂಗ್ರಹ ಅಂದ್ರೆ ವಸ್ತುಗಳ ಸಂಘ ಮಾಡುವಂಥದ್ದು ಈ ಮನಸ್ಸು. ಅದಕ್ಕೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನ ಅಂದ್ರೆ ಒಂದು ಬಕೆಟ್ ಅಂತ ಅನ್ಕೋಬಹುದು, ಒಂದು ಖಾಲಿ ಬಕೆಟ್. ಅದು ಬಕೆಟ್ ಖಾಲಿ ಇರ್ತದೆ. ನೀವು ಅದರೊಳಗೆ ಧಾನ್ಯಗಳನ್ನು ತುಂಬಿದ್ರೆ ಧಾನ್ಯ ತುಂಬಿದ ಬಕೆಟ್ಟು ಅಂತ ಹೇಳ್ತೀರಿ. ನೀರು ತುಂಬಿದ್ರೆ ಅದಕ್ಕೆ
ನೀರು ತುಂಬಿದ ಬಕೆಟ್ಟು ಅಂತ ಹೇಳ್ತೀರಿ, ಹಾಲು ತುಂಬಿದ್ರೆ ಹಾಲು ತುಂಬಿದ ಬಕೆಟ್ಟು ಅಂತ ಹೇಳ್ತೀರಿ, ಮಣ್ಣು ತುಂಬಿದ್ರೆ ಮಣ್ಣು ತುಂಬಿದ ಬಕೆಟ್. ಹೀಗೆ ಆ ಬಕೆಟ್ ಖಾಲಿ, ಆ ಬಕೆಟ್ ಖಾಲಿ ಇದೆ. ಏನು ವಸ್ತುಗಳನ್ನು ತುಂಬ್ತೀರಿ ಅದರ ಸಂಘಕ್ಕೆ ಆ ಬಕೆಟ್ ಬರೋದ್ರಿಂದ ಆ ಬಕೆಟ್ ಅಥವಾ ಒಂದು ಪಾತ್ರೆ ಅಂದ್ಕೊಳ್ಳಿ, ಏನೇ ಅಂದ್ಕೊಳ್ಳಿ, ಅದಕ್ಕೇನಾಗುತ್ತೆ, ಅದರ ಸಂಘ ಬರೋದ್ರಿಂದ ಅದ್ರದ್ದು ತುಂಬಿ ಬಿಡುತ್ತೆ. ಈ ಒಂದು ಬಕೆಟ್ನಲ್ಲಿ ಫುಲ್ಲು ನೀರು ತುಂಬಿದ್ರೆ ಆ ತುಂಬಿದ ಬಕೆಟ್ಟನ್ನು ಮತ್ತೇನೇ ಹಾಕಿದ್ರೆ ಅದು ಹೊರಗಡೆ ಹೋಗೋದು, ಒಳಗಡೆಗೆ ಹೋಗಲ್ಲ. ಹಾಗಾಗಿ ಈ ಬಕೆಟ್ನಲ್ಲಿ ನಾವು ಏನೇ ತುಂಬಬೇಕಾದರೂ ಕೂಡ ಆ ಬಕೆಟ್ ಖಾಲಿ ಇರಬೇಕು. ಆ ಬಕೆಟ್ ಏನು ತಾನಾಗಿ ತುಂಬಿಸ್ಕೊಳ್ಳಲ್ಲ. ಒಂದು ಬಕೆಟ್ ಅಂದ್ರೆ ಒಂದು ಖಾಲಿ ವಸ್ತು, ಅದು ಖಾಲಿಯಾದಂತಹ ಒಂದು ಪಾತ್ರೆ. ಆದ್ರೆ ಅದರೊಳಗೆ ಏನು ತುಂಬಿಸ್ಬೇಕಾದ್ರೂ ನಾವು ತುಂಬಿಸುವವರು. ನಾವು ಅಂದ್ರೇನು, ಈ ಹೊರಗಿನ ಜಗತ್ತು, ವಸ್ತುಗಳು. ಜೀವನ ಅಂದ್ರೆ ಒಂದು ಬಕೆಟ್, ಖಾಲಿ ಬಕೆಟ್, ಅದು ನಾವು ಎಲ್ಲ ತುಂಬಿಸಿರ್ತೀವಿ. ಅದಕ್ಕೆ ವೇದ ಬಯಸುವುದೇನು, ಈ ಖಾಲಿ ಇದೆಯಪ್ಪ ನಿನ್ನ ಜೀವನ ಅನ್ನೋದನ್ನು ನಾನು ಎಲ್ಲ ಖಾಲಿ ಮಾಡಿಟ್ಟಿದ್ದೀನಿ, ಅದಕ್ಕೆ ತುಂಬಿಸ್ಕೊಳ್ಳಿಕ್ಕೆ ಏನು ಬೇಕೋ ಅದಕ್ಕೆ ಪಂಚೇಂದ್ರಿಯನೂ ಕೊಟ್ಟಿದ್ದೀನಿ. ಸೊ ತುಂಬಿಸಿಕೋಬೇಕಾದ್ರೆ ನೀನು ವಿವೇಕವನ್ನು ಕಳೆದುಕೊಳ್ಳದೆ ಆ ವಿವೇಕದ ಮೂಲಕ ಅದಕ್ಕೆ ನನ್ನಲ್ಲಿ ತುಂಬ್ಕೋ, ದೇವರನ್ನು ತುಂಬ್ಕೋ. ಏನು ತುಂಬ್ತೀವಿ ಅದು ನಮಗೆ ಬಿಟ್ಟಿದ್ದು. ದೇವರು ನಮಗೇನು ಕೊಟ್ಟ, ಒಂದು ಜೀವನ ಕೊಟ್ಟ, ಅಂದ್ರೆ ಒಂದು ಬಕೆಟ್ ಕೊಟ್ಟ. ಆ ಬಕೆಟ್ ಯಾವುದರ ಸಂಘಕ್ಕೆ ಬರಬೇಕು, ಏನೆಲ್ಲ ತುಂಬಿಸ್ಕೊಳ್ಬೇಕು ಅನ್ನೋದಕ್ಕೆ ನಮಗೊಂದು ಇಂದ್ರಿಯಗಳು ಮತ್ತು ಒಂದು ಅದರ ಮೇಲೆ ಒಂದು ಅಧಿಪತಿಯಾಗಿ ವಿವೇಕವನ್ನು ಕೊಟ್ಟ. ದುರದೃಷ್ಟವಶಾತ್ ಸಮಾಜದಲ್ಲಿ ಹೆಚ್ಚಿನ ಜನರು ಅದರಲ್ಲಿ ಬೇಡವಾದ ವಸ್ತುಗಳನ್ನು ತುಂಬಿಸಿ ಆ ಬಕೆಟ್ ಅನ್ನು ಹೋಗ್ಬಿಟ್ಟು ಅದನ್ನ ನಾವೇನ್ ಮಾಡ್ತೀವಿ, ಹೆಚ್ಚಿನ ಪಕ್ಷದಲ್ಲಿ ಡಸ್ಟ್ ಬಿನ್ ಅಂತ ಮಾಡಿಬಿಡ್ತೀವಿ. ಬಕೆಟ್ ಹೋಗಿ ಏನಾಯ್ತು, ಡಸ್ಟ್ ಬಿನ್ ಆಯ್ತು. ಇಟ್ ಈಸ್ ಫುಲ್ ಆಫ್ ಡಸ್ಟ್. ಬೇಡವಾದದ್ದನ್ನೆಲ್ಲ ತುಂಬಿ ಬಿಟ್ಟಿವಿ. ಬೇಡವಾದದ್ದು ತುಂಬಿದ್ರಿಂದ ಅದನ್ನ ಯಾರಾದ್ರೂ ಮುಟ್ತಾರ, ನಾವೇ ಅದನ್ನು ಮುಟ್ಲಿಕ್ಕೆ ಹೇಸಿಗೆ ಪಟ್ಕೋತೀವಿ. ಅದನ್ನು ಮುಟ್ಟುವುದಕ್ಕೆ ಇದು ಕಸ ತುಂಬಿದೆಯಪ್ಪ, ಇದು ಹೊಲಸಿದೆ ಅಂತ ಕೈ ತುಳ್ಕೋತೀವಿ. ಸೊ ನಮ್ಮ ಜೀವನದ ಬಗ್ಗೆ ನಾವು ಇದನ್ನು ಯೋಚನೆ ಮಾಡಬೇಕಂತ ವೇದಗಳು, ಉಪನಿಷತ್ತುಗಳು ಮತ್ತು ಭಗವದ್ಗೀತೆ ನಮ್ಗೆ ಹೇಳುತ್ತೆ. ಈ ರಸ ಅಂತ ಏನು ಹೇಳ್ತೀವಲ್ಲ, ಈ ರಸದ ಸ್ವಭಾವವೇ ಒಂಥರ ವಿಚಿತ್ರ. ಅದು ಯಾಕಂತ ಹೇಳಿದ್ರೆ, ಸುಖಕ್ಕೆ ಹತ್ತಿರವಾದಂತಹ ವಸ್ತು, ಅದು ನಮಗೆ ಹಿತವೋ ಅಹಿತವೋ, ಇದು ನನಗೆ ಸುಖ ಕೊಡುತ್ತೆ ಅಂತ ನಮಗೊಂದ್ಸರಿ ಅನಿಸಿದ್ರೆ ನಾವು ಯಾವಾಗಲೂ ಏನ್ ಮಾಡ್ತೀವಿ, ಅದರ ಸಂಘದಲ್ಲಿ ಇರೋದಕ್ಕೆ ಬಯಸ್ತೀವಿ. ಅದು ಮನುಷ್ಯನ ಸ್ವಭಾವ. ಅಲ್ಲಿ ಆ ವಿಷಯದ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಶುರು ಆಗ್ತದೆ. ಅದಕ್ಕೇನಂತೀವಿ ನಾವು, ಮೋಹ ಅಂತ ಕರಿತೀವಿ. ವೇದ ಉಪನಿಷತ್ತುಗಳಲ್ಲಿ ಸನ್ಯಾಸ ಇಲ್ಲ, ಆದರೆ ಮೋಹನೂ ಇರಬಾರ್ದು ಅಂತ ಹೇಳುತ್ತೆ. ನನಗೀಗೊಂದು ವಸ್ತು ಸಿಕ್ತಪ್ಪ, ಆ ವಸ್ತು ನಾನು ಆನಂದ ಪಟ್ಟೆ, ನೆಕ್ಸ್ಟ್ ಮೂಮೆಂಟು ಅಥವಾ ನೆಕ್ಸ್ಟ್ ಊಟಕ್ಕೆ ಕೂತಾಗೋ ಅದೇ ರಸಪಾಕ ಇರಬೇಕು ಅಂತ ನಾವು ಬಯಸಿದ್ರೆ ಅದು ಮೋಹ. ಆಹಾರ ಇರುವುದು ಅದಕ್ಕೆ ನನಗೆ ಶಕ್ತಿಯನ್ನು ಪೂರೈಸುವುದಕ್ಕೆ ಇರಬೇಕಾದಂತಹ ಒಂದು ವಸ್ತು. ಅದು ರುಚಿಗಲ್ಲ, ರುಚಿ ಒಂದು ಬೋನಸ್ ಅಷ್ಟೇ. ಸಿಕ್ತಾ ಫೈನ್, ನಿನಗೆ ಅದು ನೀನು ಏನೋ ಪುಣ್ಯ ಮಾಡಿದ್ಯಾ, ಅದಕ್ಕೆ ನಿನಗೆ ಅದು ರುಚಿ ಸಿಕ್ತು. ಆದರೆ ತಿಂದ ಅನ್ನ, ತಿಂದ ರಸಮ್ಮು, ತಿಂದ ಸಾಂಬಾರು ನಮಗೊಂದು ಶಕ್ತಿ ಕೊಡುತ್ತೆ. ಸೊ ಅದನ್ನು ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡ್ರೆ ಅದು ನಮ್ಮಲ್ಲಿ ಮೋಹವನ್ನು ಉಂಟು ಮಾಡಲ್ಲ. ಮೋಹ ಯಾವಾಗಲೂ ಮನುಷ್ಯನ ದುಃಖಕ್ಕೆ ಕಾರಣ ಅಂತ ಹೇಳ್ತೀವಿ. ಅಷ್ಟೇ ವ್ಯತ್ಯಾಸ. ಜೀವನದಲ್ಲಿ ನಾವೇನು ಊಟ ಮಾಡಬಾರ್ದು ಅಂತ ವೇದ ಹೇಳಲ್ಲ, ಸಿನಿಮಾ ನೋಡಬಾರ್ದು ಅಂತ ವೇದ ಹೇಳಲ್ಲ, ಸಂಗೀತ ಕೇಳಬಾರ್ದು ಅಂತ ವೇದ ಹೇಳಲ್ಲ. ನೀವು ಅದ್ಭುತವಾಗಿ ಶವರ್ ಬಾತ್ ಮಾಡಿ, ಟಬ್ ಬಾತ್ ಮಾಡಿ, ಯಾವುದಾದ್ರು ಆಯುರ್ವೇದದ ಏನೇನೋ ಸ್ನಾನಗಳಿದೆ, ನಮ್ಗೆ ಆನಂದವಾಗಿರೋದು ಎಲ್ಲ ಮಾಡು ಅಂತ ಹೇಳುತ್ತೆ. ಆದರೆ ಅದರ ಮೋಹ ಪಾಶಕ್ಕೆ ನೀನು ಸಿಕ್ಕಾಕೋಬೇಡ. ಅದಿಲ್ಲದಿದ್ದರೆ ನನ್ನ ಜೀವನನೇ ಇಲ್ಲ. ಇವತ್ತು ಅನೇಕ ಜನ ನಾವು ನೋಡ್ತೀವಿ, ಈ ಬೇರೆ ಬೇರೆ ಚಟಗಳಿಗೆ ಬಿದ್ದ, ನಶ್ಯ ಇರ್ಬೋದು, ಬೀಡಿ ಸಿಗರೇಟ್ ಇರ್ಬೋದು, ಸಾರಾಯಿ ಇರ್ಬೋದು, ಇನ್ನೇನೋ ಇರ್ಬೋದು. ಸೊ ಅವರು ಆ ಒಂದು ಸಾರಿ ಏನ್ ಮಾಡ್ತಾರೆ, ನೋಡೋಣ ಅಂತ ಹೋಗ್ತಾರೆ. ಅದೇನೋ ಯಾಕೋ ಅವರಿಗೆ ರುಚಿಸ್ತದೆ. ಆಮೇಲೆ ಅದರಿಂದ ಬಿಡಿಸ್ಕೊಳ್ಳಿಕ್ಕಾಗತ್ತಾ? ಮೊದಲು ಅದನ್ನ ಇವರು ಆನಂದಿಸ್ತಾರೆ, ಆಮೇಲೆ ಅವುಗಳು ಇವನನ್ನು ಆನಂದಿಸ್ತವೆ. ಅಷ್ಟೊತ್ತಿಗೆ ಇವನು ವಿವೇಕ ಹೊರಟು ಹೋಗ್ಬಿಟ್ಟಿರ್ತದೆ. ಅದಿಲ್ಲದೆ ನನ್ನ ಜೀವನನೇ ಇಲ್ಲ ಅಂತ, ಅದಿಲ್ಲದೆ ನಾ ಬದುಕಲ್ಲ ಅಂತ.
ಅದಿಲ್ಲದೆ ನನಗೆ ಆನಂದ ಇಲ್ಲ, ಸುಖ ಇಲ್ಲ, ಸಂತೋಷ ಇಲ್ಲ ಅಂತ ಆಗ್ಬಿಡ್ತದೆ. ಸೊ ವೇದಗಳು, ಉಪನಿಷತ್ತುಗಳು ಮತ್ತು ಭಗವದ್ಗೀತೆ ಈ ಟೆಂಪರಾಮೆಂಟ್ ನಾವು ಬಿಡೋಣ. ಅಟ್ಯಾಚ್ಮೆಂಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಅದಕ್ಕೆ ಮೋಹ ಅಂತ ಹೇಳ್ತೀವಿ. ಹಾಗಾಗಿ ನಾವು ಏನ್ ಮಾಡ್ತೀವಿ, ಯಾವಾಗಲೂ ನಾವು ಏನು ಬಯಸ್ತೀವಿ ಅದು ಯಾವಾಗಲೂ ನಮ್ಮ ಜೊತೆಗಿರಬೇಕು. ನನ್ನಿಂದ ಅದು ದೂರ ಇರಬಾರ್ದು. ನಾನು ಅದರ ಸತ್ತಿರಲಿರಬೇಕು, ಅದು ನನ್ನ ಹತ್ತಿರದಲ್ಲಿರಬೇಕು ಅಂತ. ಆದರೆ ಈ ನಾವು ಬಯಸುವ ವಸ್ತುಗಳೆಲ್ಲವೂ ಸುಂದರವಾಗಿಯೇ ಇರಬೇಕು. ಇವುಗಳು ಜೀವನದ ಅತ್ಯಂತ ಮುಖ್ಯವಾದಂತಹ ದೈವಿಕ ವಿಷಯಗಳೇ ಆಗಿರಬೇಕು ಅಂತ ಏನಿಲ್ಲ. ಯಾವುದೂ ಆಗ್ಬೋದು. ಬಯಕೆ ಹ್ಯಾಂಗ್ ಹುಟ್ಟುತ್ತದೆ, ಎಲ್ಲಿ ಹುಟ್ಟುತ್ತದೆ ಅಂತ ಹೇಳಿಕ್ಕಾಗಲ್ಲ. ನೀವು ಮಹಾಭಾರತ ತಗೊಳ್ಳಿ. ಮಹಾಭಾರತದಲ್ಲಿ ಭೀಮ ಇದ್ದ, ಅಪ್ರತಿಮ ಸುಂದರ, ಎಲ್ಲ ದೃಷ್ಟಿಯಿಂದಲೂ ಶಕ್ತಿವಂತ, ಇಡೀ ಭೂಮಂಡಲವನ್ನೇ ಸೋಲಿಸಬಲ್ಲಂತಹ ಶಕ್ತಿ ಅವನ ಹತ್ರ ಇತ್ತು. ಅವನಿಗೆ ಪ್ರೇಮ ಆಗಿದ್ದು ಯಾರಲ್ಲಿ? ಹಿಡಿಂಬೆ. ಪ್ರೇಮ ಹ್ಯಾಂಗ್ ಹುಟ್ಟುತ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ ನಮಗೆ. ಅದೆಲ್ಲಿ ಹುಟ್ಟುತ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ ನಮಗೆ. ಹುಟ್ಟು ಬಿಡ್ತದೆ. ಹುಟ್ಟುವಾಗ ಗೊತ್ತೇ ಆಗಲ್ಲ ಮನುಷ್ಯನಿಗೆ. ಅಂತಹ ಆಕರ್ಷಣೆ ಈ ಹೊರಗಿನ ವಸ್ತುಗಳಲ್ಲಿ ಇದೆ. ಅವು ಆಕರ್ಷಣೆ ಮಾಡೋದೇ ಅವುಗಳ ಕೆಲಸ. ಅದನ್ನು ನಾವು ಅದರ ಮೇಲೆ ದೋಷ, ಈ ಸಾರಾಯಿ ಕೆಟ್ಟದು ಅಂತ ದೋಷ. ಯಾರು ಹೇಳಿದ್ರು ನೀನು ಸಾರಾಯಿ ಕುಡಿ ಅಂತ? ನೀನು ಹೋದಿಯಪ್ಪ ಅದರಿಂದ. ಹಾಗಾಗಿ ಹೊರಗಿನ ವಸ್ತುಗಳ ಮೇಲೆ ದೋಷವನ್ನು ಬದಲು ಬಿಡಿ ಅಂತ ವೇದಗಳು ಹೇಳ್ತವೆ. ನಿನ್ನೊಳಗೆ ಇದ್ದಾನೆ ದೇವರು, ನಿನ್ನ ಹೃದಯದಲ್ಲಿ ಒಬ್ಬ ಆತ್ಮನ ರೂಪದಲ್ಲಿ, ದೇವರ ರೂಪದಲ್ಲಿ, ದಿವ್ಯತ್ವದ ರೂಪದಲ್ಲಿ ಇದ್ದಾನೆ. ಅದನ್ನು ಹಿಡ್ಕೋ, ಅವನನ್ನು ಹಿಡ್ಕೋ. ಅಲ್ಲಿ ನಿನಗೆ ಶಾಶ್ವತವಾದಂತಹ ಆನಂದ ಇದೆ. ಅವನನ್ನು ಎಷ್ಟು ಬೇಕು ಅಂತ ನೀನು ಬಯಸಿದ್ರೆ ಅಷ್ಟು ಸರಿನೂ ಆನಂದ ಕೊಡ್ತಾನೆ. ಈ ಎಕನಾಮಿಕ್ಸ್ನಲ್ಲಿ, ಮಾಡರ್ನ್ ಎಕನಾಮಿಕ್ಸ್ನಲ್ಲಿ ಒಂದು ಥಿಯರಿ ಬರ್ತದೆ, ಥಿಯರಿ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ ಅಂತ. ಅದೇನಂತಂದ್ರೆ, ಯಾವುದೋ ಒಂದು ವಸ್ತುವನ್ನು ನೀವು ಅನುಭವಿಸೋದಕ್ಕೆ ಶುರು ಮಾಡಿದಾಗ, ಸ್ವಲ್ಪ ಶುರು ಮಾಡಿದಾಗ ಅದು ಆನಂದ ಕೊಡ್ತದೆ. ಒಂದು ಸ್ವಲ್ಪ ಹೊತ್ತಿಗೆ ಇದು ಸಾಕು ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಅದರಿಂದ ದೂರ ಹೋದರೆ ಸಾಕು ಅಂತ ಅನಿಸುತ್ತೆ. ಉದಾಹರಣೆಗೆ ನಿಮಗೆ ಯಾವುದಾದ್ರೂ ಒಂದು ಸ್ವೀಟ್ ಇಷ್ಟ ಇದೆ ಅಂತ ಅಂದ್ಕೊಳ್ಳಿ, ಜಿಲೇಬಿ ಇಷ್ಟ ಇದೆ ಅಂತ ಅಂದ್ಕೊಳ್ಳಿ, ಜಾಮೂನ್ ಇಷ್ಟ ಇದೆ ಅಂತ ಅಂದ್ಕೊಳ್ಳಿ. ಒಂದು ಜಾಮೂನು ಒಂದು ಜಿಲೇಬಿ ತಿಂದಾಗ ನಿಮ್ಗೆ ಆಹಾ ಎಷ್ಟು ರುಚಿ ಇದೆ, ಆಹಾ ಅಂತಂತ ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ತೀರಿ. 2, 3, 4 ತಿಂತೀರಿ. 5, 6 ತಿಂದಾಗ ಆಹಾ ಸಾಕನಪ್ಪ ಅಂತ ಅನ್ಸುತ್ತೆ. ಆದ್ರೆ ಇದು ನನಗಿಷ್ಟ, ಇನ್ನೂ 1, 2, 3 ತಿಂತೀರಿ, 10 ತಿಂತೀರಿ ಅಂತ ಅಂದ್ಕೊಳ್ಳ. 11ನೇದು ಏನಾಗುತ್ತೆ? ವಾಮಿಟಿಂಗ್ ಬರ್ಲಿಕ್ಕೆ ಶುರು ಆಗುತ್ತೆ. ನೀವು ತುಂಬಾ ಇಷ್ಟಪಡುವಂತಹ ವಸ್ತು, ನೀವು 10ನ್ನು ಎಂಜಾಯ್ ಮಾಡಿದ್ದೀರಿ, 11ನೇದು ಸಂಪರ್ಕ ಬಂದಾಗ ನಿಮಗೇನಾಗುತ್ತೆ? ವಾಮಿಟಿಂಗ್ ಬಂದಂಗಾಗುತ್ತೆ. ಹೇಗಾಯ್ತದು? ಅದನ್ನೇ ಡಿಮಿನಿಷಿಂಗ್ ಯುಟಿಲಿಟಿ ಅಂತ ಹೇಳಿ. ನಮಗೆ ಅದ್ರದ್ದು ಅದು ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಜಗತ್ತಿನಲ್ಲಿರುವಂಥ ಎಲ್ಲ ವಿಷಯ, ಎಲ್ಲ ವಸ್ತುಗಳು, ಅದರ ಹಣೆ ಬರಹ ಇಷ್ಟೇ. ಆದರೆ ದೇವರು ಅಂದ್ರೆ ಹಾಗಲ್ಲ. ಯಾಕಂದ್ರೆ ದೇವರು ಅಂದ್ರೆ ನಮ್ಮೊಳಗೆ ಏನು ಮೂಲ ಇದೆ, ಈ ಎಲ್ಲ ವಸ್ತುಗಳು ಬರೋದಕ್ಕಿಂತ ಮುಂಚೆ, ಈ ಮನಸ್ಸು ಅನ್ನೋದು ಜಗತ್ತಿನಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ಇರುವಂಥದ್ದು ದೇವರು ಅಥವಾ ದಿವ್ಯತ್ವ. ನಾನು ಅನೇಕ ಸಾರಿ ನನ್ನ ಮಾತುಗಳಲ್ಲಿ ಹೇಳಿದ್ದೀನಿ, ದೇವರು ಅಥವಾ ದಿವ್ಯತ್ವ ಅಂತ ವೇದದ ಕಂಟೆಕ್ಸ್ಟ್ನಲ್ಲಿ ಬಂದಾಗ ನಾವು ಯಾವಾಗಲೂ ಈ ಮನುಷ್ಯ ರೂಪದಲ್ಲಿರುವಂತಹ ದೇವರುಗಳನ್ನು ಕಲ್ಪನೆ ಮಾಡ್ಕೋಬಾರ್ದು. ಅದು ನಮಗೆ ಅರ್ಥ ಆಗಲಿ ಅನ್ನೋ ಮೂಲಕ ಒಂದೊಂದು ಬೇರೆ ಬೇರೆ ರೂಪ ಮಾಡಿದ್ದಾರೆ. ಈಗ ಹನುಮಂತನಿಗೆ ಒಂದು ರೂಪ, ಗಣೇಶನಿಗೆ ಒಂದು ರೂಪ, ಲಕ್ಷ್ಮಿಗೊಂದು ರೂಪ, ಸರಸ್ವತಿಗೊಂದು ರೂಪ. ಅದು ನಮಗೆ ತಿಳ್ಕೊಳ್ಳೋದಕ್ಕೆ ಸುಲಭ ಆಗಲಿ ಅಂತ. ಆದ್ರೆ ಅದೇ ಫೈನಲ್ ಅಲ್ಲ. ದೇವಸ್ಥಾನದಲ್ಲಿ ನಾವು ದೇವರಿಗೆ ಕೈ ಮುಗಿತೀವಿ, ಕಲ್ಲಂತ ಕೈ ಮುಗಿತೀವ ನಾವು? ಕಲ್ಲಿಗೆ ಕೈ ಮುಗಿಬೇಕಾದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಆ ಕಲ್ಲನ್ನು ನಾವು ದೇವರು ಅಂತ ಕಲ್ಪಿಸಿಕೊಂಡು, ಅಲ್ಲಿ ದೇವರಿದ್ದಾನೆ, ನನಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇರಲಿ ಅಂತ ಇವರು ನಮ್ಮ ಹಿರಿಯರು ಪೂರ್ವಜರು ಅದಕ್ಕೊಂದು ದೇವರದೊಂದು ಮೂರ್ತಿಯ ಸ್ವರೂಪ ಕೊಟ್ಟಿದ್ದಾರೆ ಅಂತ ನಮಸ್ಕಾರ ಮಾಡ್ತೀವಿ. ನಾವು ಯಾರು ಕೂಡ ಕಲ್ಲಿಗೆ ನಮಸ್ಕಾರ ಮಾಡ್ತೀವಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳೋದೇ ಇಲ್ಲ. ಅಂದ್ಕೋತೀವ?
ಇಲ್ಲ ಅನ್ಕೊಳ್ಳಲ್ಲ, ದೇವರಿಗೆ ನಮಸ್ಕಾರ ಮಾಡ್ತೀವಿ ಅಂತ. ಹಾಗೆ ಈ ಹೊರಗಿನ ಪ್ರಪಂಚ ಏನಿದೆಯಲ್ಲ, ಈ ಪ್ರಪಂಚಕ್ಕೆ ಅದರದೇ ಆದಂತಹ ಗುಣ ಮತ್ತು ಅವಗುಣಗಳು ಇಲ್ಲ. ಅದು ನಮ್ಮ ಮನಸ್ಸು ಅದರ ಜೊತೆಗೆ ಹೇಗೆ ಮಿಡಿಯುತ್ತೆ ಅನ್ನೋದರ ಮೇಲೆ ಆ ಗುಣ, ಅದು ಗುಣನೋ ಅವಗುಣನೋ ಅಂತ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಈಗ ನಾನು ಇವೆಲ್ಲ ವಸ್ತುಗಳನ್ನು ಹೇಳಿದ್ನಲ್ಲ, ನಶ್ಯ ಇರ್ಬೋದು, ತಂಬಾಕು ಇರಬಹುದು, ಸಾರಾಯಿ ಇರ್ಬೋದು, ಇವೆಲ್ಲವೂ ಕೂಡ ಔಷಧ ಶಾಸ್ತ್ರದಲ್ಲಿ ಔಷಧಿಗಳು. ಈಗ ನೀವು ಕೆಮ್ಮಿನ ಔಷಧಿ ತಗೋತೀರಿ, ಅಲ್ಲಲ್ಲಿ ಆಲ್ಕೋಹಾಲ್ ಇದೆ. ಕೆಮ್ಮಿನ ಜೊತೆಗೆ ನಾವು ತಗೋತೀವಿ ಅಂತ ನೀವು ಅದನ್ನೇ ಒಂದು ಜಾಸ್ತಿ 100 ml, ಅರ್ಧ ಲೀಟ್ರು, 1 ಲೀಟ್ರ್ ಕುಡಿದ್ರೆ ಏನಾಗ್ತದೆ? ಅಲ್ಲ, ಅದು ಔಷಧಿ ರೂಪ. ಈಗ ನಶ್ಯ ಅಂತ ಇದು ತಗೊಳ್ಳಿ, ನೀವು ತಂಬಾಕು ತಗೊಳ್ಳಿ. ತಂಬಾಕು ಕೂಡ ಆಯುರ್ವೇದಿಕದಲ್ಲಿ ಒಂದು ಔಷಧಿ. ಅದು ಚಟಕ್ಕೆ ಕಾರಣ ಅಲ್ಲ, ಅದು ಔಷಧಿ. ಅಂದ್ರೆ ಈ ಗುಣ ಅಥವಾ ಅವಗುಣ ಅನ್ನೋದು ಹೊರಗಿನ ಪ್ರಪಂಚದಲ್ಲಿ ಇಲ್ಲ. ನಾವು ನಮ್ಮ ಮನಸ್ಸಿನಲ್ಲಿ ಅದನ್ನು ಕಸದ ರೂಪದಲ್ಲಿ ತುಂಬಲಿಕ್ಕೆ ಶುರುವಾದಾಗ ಹೊರಗಿನ ವಸ್ತು ಗುಣನೋ ಅವಗುಣನೋ ಅಂತ ಆಗುತ್ತೆ. ಇಂಥದ್ದೊಂದು ಚಾಲೆಂಜಿಂಗ್ ಸಮಸ್ಯೆ ಸಾಕ್ರೆಟಿಸರ ಜೀವನದಲ್ಲಿ ಬರ್ತದೆ. ಸಾಕ್ರೆಟಿಸ್ ನಾವು ಹೆಸರು ಕೇಳಿದ್ದೀವಿ. ಇವರು ಗ್ರೀಸ್ ದೇಶದ ಒಬ್ಬರು ದೊಡ್ಡ ತತ್ವಜ್ಞಾನಿ ಮತ್ತು ದಾರ್ಶನಿಕರು. ಅವರೊಬ್ಬರು ಸಾಮಾನ್ಯ ಬಡಿಗ, ಆದರೆ ದೇವರನ್ನು ಕಂಡಂಥವರು, ದೇವರ ಜೊತೆಗೆ ಒಡನಾಟವನ್ನು ನಡೆಸಿದಂಥವರು. ಒಂದು ದಿನ ಈ ಸಾಕ್ರೆಟಿಸರ ಹತ್ತಿರ ಒಬ್ಬ 25 ವರ್ಷದ ಯುವಕ ಬರ್ತಾನೆ. ಬಂದ್ಬಿಟ್ಟು ಸಾಕ್ರೆಟಿಸರಿಗೆ ಕೇಳ್ತಾನೆ, ನಂದೊಂದು ಸಮಸ್ಯೆ ಇದೆ ಸ್ವಾಮಿ ಅಂತ. ಏನಪ್ಪಾ ಅಂತ ಸಮಸ್ಯೆ? ನಿನಗೆ ನಿನ್ನ ಮುಖ ನೋಡಿದ್ರೆ ಏನು ಜೀವನದಲ್ಲಿ ಎಲ್ಲ ಕಳ್ಕೊಂಡಂಗೆ ಕಾಣಿಸ್ತಾ ಇದೆ, ಏನ್ ನಿನ್ನ ಸಮಸ್ಯೆ ಅಂತ. ಆಗ ಆ ಯುವಕ ಸಾಕ್ರೆಟಿಸರಿಗೆ ಹೇಳ್ತಾನೆ, ನನ್ನ ಮದುವೆ ಆಗಿ 1.5 ವರ್ಷ ಆಯ್ತು. ನನ್ನ ಹೆಂಡತಿ ಬಹಳ ಕುರೂಪಿ ಇದ್ದಾಳೆ. ಅವಳು ನೆನೆಸ್ಕೊಂಡ್ರೆ ನನಗೆ ಮನೆಗೆ ಹೋಗ್ಬೇಕಂತೆ ಅನ್ಸಲ್ಲ, ಅವಳ ಕೈಯಿಂದ ತಿನ್ಬೇಕು ಅಂತ ಅನ್ಸಲ್ಲ. ಇಂಥ ಹೆಂಡತಿ ಜೊತೆಗೆ ನಾನು ಇನ್ನೂ 50-60 ವರ್ಷ ಹೇಗೆ ಬದುಕಬೇಕು? ಇದಕ್ಕೆ ನೀವೇನಾದ್ರೂ ಪರಿಹಾರ ಕೊಡಿ ಅಂತ ಸಾಕ್ರೆಟಿಸರ ಹತ್ರ ಯುವಕ ಕೇಳ್ತಾನೆ. ಆಗ ಸಾಕ್ರೆಟಿಸರ್ ಅವನ ಮುಖ ನೋಡಿ, ಇದೇನಂತ ಮಹಾ ದೊಡ್ಡ ಸಮಸ್ಯೆ ಅಪ್ಪ ಅಂತ ಹೇಳ್ತಾರೆ. ಯುವಕನಿಗೆ ಹೋದ ಜೀವ ಬಂದಂಗಾಗುತ್ತೆ. ಓ, ನನ್ನ ಪ್ರಾಬ್ಲಮ್ಗೆ ಸಾಲ್ಯೂಷನ್ ಕೊಡ್ತಾರೆ ಇರುತ್ತೆ. ಆಗ ಸಾಕ್ರೆಟಿಸರು ಆ ಯುವಕನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಮದುವೆಗೆ ಮುಂಚೆ ನೀನು ನಿನ್ನ ಹೆಂಡತಿಯನ್ನು ನೋಡಿದ್ದೀಯಾ ಅಂತ ಕೇಳ್ತಾರೆ ಸಾಕ್ರೆಟಿಸರು. ಆಗ ಯುವಕ ಹೇಳ್ತಾನೆ, ನೋಡುದೇನು ಬಂತು ಸ್ವಾಮಿ, ನಮ್ಮ ಅವಳ ಜೊತೆಗೆ ನಾನು ಇದಕ್ಕೆ ಮದುವೆಗೆ ಮುಂಚೆ 2 ವರ್ಷ ಲವ್ ಮಾಡಿದ್ದೆ, ನಾನು ಪ್ರೇಮದಲ್ಲಿದ್ದೆ. ನಮ್ಮ ತಂದೆ ತಾಯಿ ಎಷ್ಟೇ ಬೇಡ ಅಂತ ಹೇಳಿ ಅದನ್ನು ಮಾಡಿದ್ರು ಕೂಡ ನಾನು ಅವ್ರು ಯಾರ ಮಾತನ್ನು ಕೇಳದೆ ಅವ್ರನ್ನ ಮದುವೆ ಆಗಿದ್ದೀನಿ ಅಂತ ಹೇಳ್ತಾರೆ. ಆಗ ಸಾಕ್ರೆಟಿಸರು 1 ನಿಮಿಷ ನೋಡಿಬಿಟ್ಟು ಆಮೇಲೆ ಹೇಳ್ತಾರೆ, ಅಲ್ಲಪ್ಪ, ನೀನು ಅವಳ ಜೊತೆಗೆ ಪ್ರೇಮ ಮಾಡ್ತಿದ್ದಿ ಅಂತ ಹೇಳ್ತೀಯ, 2 ವರ್ಷ ನೀನು ಅವಳ ಪ್ರೇಮದಲ್ಲಿದ್ದಿ, ಅವಳೇ ನನ್ನ ಜಗತ್ತು, ಅವಳಿಲ್ಲದೆ ನನಗೆ ಜಗತ್ತೇ ಇಲ್ಲ ಅಂತೇಳಿ ಹಿರಿಯರು ನಿಮ್ಮ ತಂದೆ ತಾಯಿ ಹೇಳಿದ್ರು ಕೂಡ ಅವಳ ಮದುವೆ ಆಗಿದೆಯಾ? ಆಗ ಇಲ್ಲದೆ ಇರುವ ಕುರೂಪ ಈಗ ಯಾಕೆ ಬಂದು ಅಂತ ಕೇಳ್ತಾರೆ. ಆಗ ನಿಂಗೆ ಕುರೂಪ ಕಾಣ್ಲಿಲ್ವಾ? ಅವಳು ಅವಾಗ ರೂಪಸಿ ಯಾಕೆ ಕಂಡ್ಲು ಅಂತ ಹೇಳಿದ್ರೆ, ನಿನ್ನ ಕಣ್ಣಿನಲ್ಲಿ ರೂಪ ಇತ್ತು, ಈಗ ನಿನ್ನ ಕಣ್ಣು ನಿನ್ನ ಮನಸ್ಸಿನಲ್ಲಿ ಕುರೂಪ ಮೂಡಿದೆ, ಅದಕ್ಕೋಸ್ಕರ ಅವಳು ನಿನಗೆ ಕುರೂಪಿಯಾಗಿ ಕಾಣಿಸ್ತಾ ಇದ್ದಾಳೆ. ನೀನು ಮತ್ತೆ ಅವಳನ್ನು ಪ್ರೇಮದ ಕಣ್ಣಿನಿಂದ ನೋಡ್ಲಿಕ್ಕೆ ಶುರು ಮಾಡು, ಅವಳು ನಿನಗೆ ರೂಪಸಿಯಾಗಿ ಕಾಣಿಸ್ತಾಳೆ ಮತ್ತು ಅವಳನ್ನು ಬಿಟ್ಟು ನಿನಗೆ ಇರ್ಲಿಕ್ಕೆ ಆಗೋಲ್ಲ ಅಂತ ನಿನಗೆ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ವಿವಾಹ ಆಗೋದಕ್ಕಿಂತ ಮುಂಚೆ ನೀನು ಯಾವ ದೃಷ್ಟಿಯಿಂದ ಯಾವ ಮನಸ್ಥಿತಿಯಿಂದ ನೀನು ನೋಡ್ತಾ ಇದ್ದಿ ಅದೇ ರೀತಿ ನೋಡು ಅಂತ ಹೇಳ್ತಾರೆ. ಅವನಿಗೆ ಆ ಜ್ಞಾನ, ಅರೆ ಹೌದಲ್ಲ, 2 ವರ್ಷ ನಾನು ಅವಳನ್ನು ಪ್ರೀತಿಸಿದ್ದೆ, ಅವಳಂದ್ರೆ ನನಗೆ ಎಷ್ಟು ಜೀವನ, ಅವಳಲ್ಲಿ ಎಂತಹ ಒಂದು ಮಮತೆ ಇದೆ, ಅವಳಲ್ಲಿ ಎಂಥ ಒಂದು ಪ್ರೀತಿ ಇದೆ, ಅವಳ ಎಂಥ ಸ್ನೇಹ ಇದೆ ಅಂತ ಅರ್ಥಕೊಂಡು ವಾಪಸ್ ಹೋಗಿ ಸಂಸಾರದಲ್ಲಿ ಚೆನ್ನಾಗಿ ಜೀವಿಸ್ಲಿಕ್ಕೆ ಶುರು ಮಾಡ್ತಾನಂತೆ. ಇದರ ಸಾರ ಏನಂತಂದ್ರೆ,
ಜಗತ್ತಿನಲ್ಲಿ ಎಲ್ಲವಕ್ಕೂ ಹೀಗೆ ಅಂತಲ್ಲ. ಜಗತ್ತು ಯಾವಾಗಲೂ ನನ್ನ ಮನಸ್ಸು ಹೇಗಿದೆ ಹಾಗೆ ಕಾಣಿಸುತ್ತೆ. ನೋಡಿ, ಕೆಲವು ಸರಿ ನಮಗೆ ತುಂಬಾ ನಮ್ಮ ಮಕ್ಕಳೇ ಅಂತ ತಿಳ್ಕೊಳ್ಳಿ, ನಮ್ಮ ಮಕ್ಕಳು ಅಥವಾ ತಂದೆ ತಾಯಿಗಳು ಅಂತ ತಿಳ್ಕೊಳ್ಳಿ, ಸಹಜವಾಗಿ ಮಾತಾಡ್ತಿರ್ತಾರೆ. ಮನೆಗೆ ಬಂದ ತಕ್ಷಣ ಯಾವತ್ತು ಮನೆಗೆ ಬಂದ ತಕ್ಷಣ ಬಾಪ ಏನೋ ಒಂದು ಮಾತು ಹೇಳಿದ್ದು, ತುಂಬಾ ಬೆಳಗಿಂದ ಸಂಜೆವರೆಗೂ ಮಗ ಮನೆಗೆ ಬಂದಿಲ್ಲ, ಬಂದ ಮಾತಾಡ್ಲಿಕ್ಕೆ ಹೋಗ್ತಾರೆ. ಏಯ್ ಡೋಂಟ್ ಇರಿಟೇಟ್ ಮಿ ಅಂತ ಹೇಳ್ತೀವಿ. ನಿನ್ನೆ ಬಂದಾಗ ಏನಪ್ಪಾ ಅಂತ ಕೇಳಿ ನೀನೇ ನಕ್ಕೊಂಡು ಆನಂದವಾಗಿ ಮಾತಾಡಿದ್ದೆ, ಇವತ್ತು ಡೋಂಟ್ ಇರಿಟೇಟ್ ಮಿ, ಇನ್ನೆಲ್ಲೋ ಏನೋ ಆಗಿದೆ. ಇವ್ರು ಇರಿಟೇಟ್ ಅಲ್ಲ, ಇವ್ರ ಮಾತು ಇರಿಟೇಟ್ ಅಲ್ಲ, ಅವನಿಗೆ ಇನ್ನೇನೋ ಆಗಿದೆ, ಮನಸ್ಸು ಅವನಿಗೆ ಇನ್ನೆಲ್ಲೋ ವ್ಯಸ್ತ ಆಗಿದೆ, ಇನ್ನೆಲ್ಲೋ ಅವನ ಮನಸ್ಸು ಸಿಕ್ಕಾಕೊಂಡಿದೆ. ಹಾಗಾಗಿ ಅದ್ರ ಜೊತೆಗೆ ಇದನ್ನು ತುಂಬಿಸ್ಕೊಳ್ಳೋದಕ್ಕೆ ಇವನಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವನಿಗೆ ಅದು ಇರಿಟೇಷನ್ ಅನಿಸುತ್ತೆ. ಹಾಗಾಗಿ ಜಗತ್ತಿನಲ್ಲಿ ನಮಗೆ ತೊಂದರೆ ಕೊಡುವಂಥದ್ದು, ನಮಗೆ ಹಿಂಸೆ ಮಾಡುವಂಥದ್ದು ಅದ್ಯಾವುದು ಇಲ್ಲ. ಎಲ್ಲ ಹಿಂಸೆ, ಈ ಎಲ್ಲ ನಮ್ಮ ಮನಸ್ಸಿನ ದುಃಖ, ಇವಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು. ಹಾಗಾಗಿ ಈ ಮನಸ್ಸಿನ ಮೇಲೆ ನಾವು ಹೆಚ್ಚು ಗಮನ ಕೊಡ್ತಾ ಹೋಗ್ಬೇಕು. ನಾವು ಜಗತ್ತಿನಲ್ಲಿ ಎಲ್ಲವನ್ನು ನೋಡ್ತೀವಿ. ನಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ಅವರೊಂದು ಮರ್ಸಿಡಿಸ್ ಬೆಂಜ್ ಕಾರ್ ತಗೊಂಬಂದ್ರ, ಅವ್ರು ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ಟಿಸಿದ್ರ, ಅವ್ರ ಮಗನಿಗೆ ಮದುವೆ, ಇದೆಲ್ಲ ನೋಡ್ತೀವಿ. ನಮ್ಮ ಪಕ್ಕದ ದೇಶದವ್ರು ನೋಡ್ತೀವಿ. ಇರಾನ್ ಅಮೇರಿಕಾದ ಯುದ್ಧ ಹೇಗೆ ನಡೀತು, ಇಸ್ರೇಲ್ ಏನ್ ಮಾಡ್ತು, ಅದು ದಿನ 3 ಹೊತ್ತು ಟಿವಿಯಲ್ಲಿ ತಿಳ್ಕೊತೀವಿ. ಆದ್ರೆ ನಮ್ಮಲ್ಲಿ ಏನಾಗ್ತದೆ, ಹೆಚ್ಚಿನ ಜನರು ನನ್ನ ಮನಸ್ಸಿನಲ್ಲಿ ಏನ್ ನಡೀತಿದೆ, ನನ್ನ ಮನಸ್ಸಿನೊಳಗೆ ಏನ್ ನಡೀತಿದೆ. ಮನಸ್ಸು ಸುಮ್ಮನೆ ಇರಲ್ಲ, ಮನಸ್ಸಿನ ಕೆಲಸವೇ ನಿರಂತರವಾಗಿ ಹೊಯ್ದಾಡುವಂಥದ್ದು, ಅಲೆದಾಡುವಂಥದ್ದು, ಮೂವ್ಮೆಂಟ್ ಇರುವಂಥದ್ದು. ಮನಸ್ಸು ಅತ್ಯಂತ ಚಲನೆ. ನೀವು ನೋಡಿ, ಈ ಕ್ಷಣ ಇಲ್ಲಿದೆ ಅಂತಂದ್ರೆ ಈ ಮನಸ್ಸು ಅಮೆರಿಕಕ್ಕೆ ಹೋಗ್ತದೆ, ಮತ್ತೊಂದು ಕ್ಷಣ ಮಂಗಳ ಗ್ರಹಕ್ಕೋ ಚಂದ್ರ ಗ್ರಹಕ್ಕೋ ಇನ್ನೆಲ್ಲಿಗೂ ಹೋಗುದು. ಅಷ್ಟು ಫಾಸ್ಟ್ ಆಗಿ ಹೋಗುವಂಥದ್ದು ಮನಸ್ಸು. ಜಗತ್ತಿನಲ್ಲಿ ಅತಿ ಶೀಘ್ರವಾಗಿ ಚಲನೆ ಮಾಡುವಂಥದ್ದು ಯಾವುದಾದ್ರೂ ಇದ್ರೆ ಅದು ನಮ್ಮ ಮನಸ್ಸು. ಅದರ ಬಗ್ಗೆ ನಾವು ತಿಳ್ಕೊಳ್ಳಲ್ಲ. ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ನಮ್ಮ ಈಗಿನ ಎಲ್ಲ ಆಧ್ಯಾತ್ಮಿಕ ಸಾಹಿತ್ಯ ಅದನ್ನೇ ಹೇಳ್ತದೆ. ಒಬ್ಬರು ಶರಣರು ಹೇಳ್ತಾರೆ, ಏನ್ ಹೇಳ್ತಾರೆ, ಬೀಜವ ಬಿತ್ತಿದರೆಮ್ಮವರು, ಕಾಹ ಕೊಟ್ಟವರು ಜವನವರು, ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತಲ್ಲ, ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟು ಉಣ್ಣಲಿಲ್ಲ ಅಂತ. ಇಲ್ಲಿ ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಲಿಕ್ಕುಂಟು ಅಟ್ಟುಣ್ಣಲಿಲ್ಲ ಅಂತ. ನನ್ನ ಕೈಯಲ್ಲಿ ಅಡಿಗೆಯ ಪರಿಕರಗಳೆಲ್ಲ ಇದೆ, ನಾನು ಹಸಿವೆಯಿಂದ ಇದ್ದೀನಿ. ಯಾಕೆ ಹಸಿವೆಯಿಂದ ಇದ್ದೀನಿ ಅಂತಂದ್ರೆ ನಾನು ಅಡಿಗೆ ಮಾಡ್ಕೊಳ್ಳಿಲ್ಲ ಅಷ್ಟೇ. ನಾನು ಅಡಿಗೆ ಮಾಡ್ಕೊಂಡ್ರೆ ಅಟ್ಟು ಉಣ್ಣುವುದು ಅಂದ್ರೆ ಅಡಿಗೆ ಮಾಡ್ಕೊಂಡು ಉಣ್ಣುವುದು. ಶರಣರು ಹೇಳ್ತಾರೆ. ಅದಕ್ಕಾಗಿ ನಮ್ಮ ಅಡಿಗೆ ನಾವೇ ಮಾಡ್ಕೋಬೇಕು, ನಮ್ಮ ಹೊಟ್ಟೆಯನ್ನು ನಾವೇ ತುಂಬಿಸ್ಕೋಬೇಕು. ಅದನ್ನು ಮಾಡಬೇಕಾದ್ರೆ ನಾವು ನಿರಂತರವಾಗಿ ಮನಸ್ಸು ಹೊಸ ಸಂಘ ಮಾಡ್ತಿರ್ತದಲ್ಲ, ಆ ಹೊಸ ಸಂಘದಿಂದ ಬಿಟ್ಟು ನಮ್ಮ ಜೀವನವನ್ನು ಈಗ ಇರುವ ಸ್ತರದಿಂದ ಇನ್ನೂ ಉನ್ನತ ಮಟ್ಟದ ಸ್ತರಕ್ಕೆ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಒಂದು ಯಜುರ್ವೇದದ ಮಂತ್ರ ಏನ್ ಹೇಳ್ತದೆ, ಪೃಥಿವ್ಯಾ ಆಹಂ ಉಕ್ ಅಂತರಿಕ್ಷಂ ಆರುಹಂ, ಅಂತರಿಕ್ಷಾತ್ ದಿವಂ ಆರುಹಂ, ದಿವೋ ನಾಕಸ್ಯ ಪೃಷ್ಠಾತ್ ಸ್ವರ್ ಜ್ಯೋತಿರ್ ಅಗಾಂ ಅಹಂ. ಇದು ಶುಕ್ಲ ಯಜುರ್ವೇದದ 17ನೇ ಅಧ್ಯಾಯದ 67ನೇ ಮಂತ್ರ. ಪೃಥಿವ್ಯಾ ಅಹಂ ಉಕ್ ಅಂತರಿಕ್ಷಂ ಆರುಹಂ, ಅಂತರಿಕ್ಷಾತ್ ದಿವಂ ಆರುಹಂ, ದಿವೋ ನಾಕಸ್ಯ ಪೃಷ್ಠಾತ್ ಸ್ವರ್ ಜ್ಯೋತಿರ್ ಆಗಾಂ ಅಹಂ ಅಂತ. ಇದರ ಅರ್ಥ, ಭೂಮಿಯಿಂದ ಅಂತರಿಕ್ಷದೆಡೆಗೆ ನಾನು ಆರೋಹಿಸಿರುವೆ, ಅಂತರಿಕ್ಷದಿಂದ ಸ್ವರ್ಗದ ಕಡೆಗೆ ನಾನು ಆರೋಹಿಸಿರುವೆ, ನಾನು ತಿಳುಪಿರುವೆ ಜ್ಯೋತಿರ್ಲೋಕವನು. ಭೂಮಿಯಿಂದ ಅಂತರಿಕ್ಷದ ಕಡೆಗೆ ಅಂದ್ರೆ ಫಿಸಿಕಲ್ ಬಾಡಿ ಏನಿದೆ, ಬಾಡಿ ಕಾನ್ಷಿಯಸ್ನೆಸ್ ಟು ವೈಟಲ್ ಕಾನ್ಷಿಯಸ್ನೆಸ್, ವೈಟಲ್ ಕಾನ್ಷಿಯಸ್ನೆಸ್ ಟು ಮೆಂಟಲ್ ಕಾನ್ಷಿಯಸ್ನೆಸ್, ಮೆಂಟಲ್ ಕಾನ್ಷಿಯಸ್ನೆಸ್ ಟು ಕಾನ್ಷಿಯಸ್ನೆಸ್ ಆಫ್ ದಿ ಲೈಟ್, ಕಾನ್ಷಿಯಸ್ನೆಸ್ ಆಫ್ ದಿ ಡಿವೈನ್.
ಅದಕ್ಕೆ ಈ ಐಹಿಕ ಭೂವಲಯ ಇದೆಯಲ್ಲ, ಇದು ಮನುಷ್ಯನ ಅಸ್ತಿತ್ವದ ಆರಂಭ. ನಮ್ಮ ಎಲ್ಲ ಕ್ರೇವಿಂಗ್ಸ್ ಅಂತ ಏನ್ ಹೇಳ್ತೀವಿ, ಆಸೆಗಳಂತ ಹೇಳ್ತೀವಿ, ಈ ಶರೀರಕ್ಕೆ ತುಂಬಾ ಜಾಸ್ತಿ. ಅದು ತಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತದೆ. ಆದ್ದರಿಂದ ವೇದಗಳು ಅಪೇಕ್ಷೆ ಪಡೋದೇನೆಂದ್ರೆ ನಮ್ಮ ಜೀವನ ಯಾವಾಗಲೂ ಆರೋಹಣಮಯವಾಗಿರಬೇಕು. ಭೂಮಿಯಿಂದ ಅಂತರಿಕ್ಷದ ಕಡೆಗೆ ಅಂತರಿಕ್ಷದಿಂದ ಸ್ವರ್ಗದ ಕಡೆಗೆ ಹೋಗಬೇಕು, ಸ್ವರ್ಗದಿಂದ ಜ್ಯೋತಿರ್ಲೋಕಕ್ಕೆ ಹೋಗಬೇಕು. ಜ್ಯೋತಿರ್ಲೋಕ ಅಂದ್ರೆ ಬೆಳಕು. ಬೆಳಕು ನಮಗೆ ಯಾಕೆ ಆರಾಧ್ಯ ಅಂತ ಹೇಳಿದರೆ, ಬೆಳಕಿನ ಮೂಲಕವೇ ನಾವು ಜಗತ್ತು ನೋಡ್ತೀವಿ. ನಿಮ್ಗೆಲ್ಲರಿಗೂ ಕಣ್ಣಿದೆ, ಕಣ್ಣಿಗೆ ದೃಷ್ಟಿಯ ಶಕ್ತಿ ಇದೆ. ಆದರೆ ಕತ್ತಲೆ ಇದ್ರೆ ನೀವೇನ್ ನೋಡ್ಬಲ್ರಿ? ಇದೆಲ್ಲ ಯೂಸ್ಲೆಸ್. ಕಣ್ಣು ಯೂಸ್ಲೆಸ್, ನಿಮ್ಮ ದರ್ಶನ ಶಕ್ತಿಯು ಯೂಸ್ಲೆಸ್, ದೃಷ್ಟಿಯೂ ಯೂಸ್ಲೆಸ್. ಬಿಕಾಸ್ ನನ್ನ ಮುಂದೆ ಏನಿದೆ ಅಂತ ನನಗೆ ಕಾಣಲ್ಲ. ನನ್ನ ಮುಂದೆ ಏನಿದೆ ಅಂತ ನನಗೆ ಕಾಣಬೇಕಾದ್ರೆ ಒಂದು ಪ್ರಕಾಶ ಇರಬೇಕು, ಬೆಳಕಿರಬೇಕು. ಹಾಗೆ ಇದು ಎಂಥ ಬೆಳಕು? ಇದು ದೇವರನ್ನು, ದಿವ್ಯತ್ವವನ್ನು, ಸತ್ಯಲೋಕವನ್ನು ತೋರಿಸುವಂತಹ ಬೆಳಕು. ಆದ್ರಿಂದ ನಾನು ತಲುಪಿರುವೆ ಜ್ಯೋತಿರ್ಲೋಕವನ್ನು ಅಂತ ಋಷಿಗಳು ಇಲ್ಲಿ ಬಹಳ ಆನಂದದಿಂದ ಹೇಳ್ತಾರೆ. ನಾನು ತಲುಪಿರುವೆ ಜ್ಯೋತಿರ್ಲೋಕವನ್ನು. ವಿತ್ ದಿಸ್ ಕಾನ್ಫಿಡೆನ್ಸ್ ನಾವೆಲ್ಲರೂ ಕೂಡ ಹೇಳುವಂತೆ ಆಗ್ಬೇಕು, ನಾನು ಅಗ್ನಿಹೋತ್ರ ಮಾಡಿದ್ದೀನಿ, ಇಂಥ ಶಕ್ತಿ ಪಡ್ಕೊಂಡಿದ್ದೀನಿ ಅಂತ. ಅಗ್ನಿಹೋತ್ರ ಮಾಡೋದ್ರಿಂದ ನನ್ನ ಕಣ್ಣಲ್ಲಿ ಅಗ್ನಿ ಸ್ಥಾಪನೆ ಆಗಿದೆ. ಕೆಳಗಿನ ಹಂತದಿಂದ ಮೇಲಿನ ಹಂತಕ್ಕೆ ನಿರಂತರವಾಗಿ ಸಾಕ್ತಾ ಇರಬೇಕು, ಹೆಜ್ಜೆ ಹೆಜ್ಜೆಗೂ ಸಾಕ್ತಿರ್ಬೇಕು. ಆ ಸಾಕ್ತಿರ್ಬೇಕಾದ್ರೆ ಮಾಡಬೇಕಾದ ಕೆಲಸ ಏನು? ನಮ್ಮ ಮನಸ್ಸನ್ನು ನಾವು ಗಮನಿಸ್ತಾ ಇರಬೇಕು. ಅದು ಬೇಡದ ವಸ್ತುಗಳ ಕಡೆಗೆ ಹೋಗದಂತೆ ಲಗಾಮ ಹಾಕಿ ಎಳಿಬೇಕು. ಗುಂಡಪ್ಪನವ್ರು ಏನ್ ಹೇಳಿದ್ರು? ಕಗ್ಗದಲ್ಲಿ ಗುಂಡಪ್ಪನವರು ಹೇಳ್ತಾರೆ, ನಾವು ಈ ಆತ್ಮ ಅಂತೇನಿದೆ ಅದಕ್ಕೆ ಲಗಾಮ ಹಾಕಿರಬೇಕು ಅಂತ. ವಿಧಿ ಅದರ ಸಾಹೇಬ ಅಂತ ಹೇಳ್ತಾರೆ. ನಾವು ಈ ವಿಧಿ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು. ನಮ್ಮ ವಿಧಿ ನಮಗ್ ಮಾತ್ರ ಅರ್ಥ ಆಗಬಲ್ಲದು. ಇನ್ನೊಬ್ರು ಯಾರೋ ಹೇಳಿದ್ರೆ ಅದಕ್ಕೆ ನಾವು ಸೊಪ್ಪು ಹಾಕಬಾರ್ದು ಮತ್ತು ಅದು ಸರಿ ಇರುತ್ತೆ ಅಂತ ಹೇಳಿಕ್ಕೂ ಆಗಲ್ಲ. ನಮ್ಮ ವಿಧಿ ಏನು ಅಂತ ತಿಳ್ಕೊಬೇಕಾದ್ರೆ ನಮ್ಮ ಮನಸ್ಸು, ಈ ಮನಸ್ಸು ನಮ್ಮ ಬಾಲ್ಯದಿಂದ ಬಂದಿದೆ. ಮನಸ್ಸು ಒಮ್ಮೆ ಸುಮ್ಮನೆ ಕೂತ್ಬಿಟ್ಟು ಅದನ್ನ ನೋಡ್ಬೇಕು, ಸಾಕ್ಷಿ ಪ್ರಜ್ಞೆಯಿಂದ ನೋಡ್ಬೇಕು. ಈ ಮನಸ್ಸು ಹ್ಯಾಕ್ ಕೆಲಸ ಮಾಡುತ್ತೆ ಅಂದ್ರೆ, ಅದಕ್ಕೊಂದು ಏನಾದ್ರೂ ಒಂದು ವಸ್ತು ವಿಷಯ ಬೇಕು. ಅದು ಏನ್ ಮಾಡುತ್ತೆ, ಓಹೋ ನನ್ನ ಫ್ರೆಂಡು ಎಕ್ಸ್ ಜೊತೆಗೆ ನಾನು ಬೆಂಗಳೂರಿಗೆ ಹೋದೆ, ಎಕ್ಸ್ ಜೊತೆ ನಾನು ಮೈಸೂರಿಗೆ ಹೋದೆ, ಅಲ್ಲಿ ಇಂಥ ಹೋಟೆಲ್ಗೆ ಹೋದೆ, ಅಲ್ಲಿ ಇಂಥವ್ರ ಮನೆಗೆ ಹೋದೆ, ಅಲ್ಲಿ ಇಂಥದ್ದು ಹೀಗೆ ಅದಕ್ಕೆ ಒಂದು ವಸ್ತು ವಿಷಯ ಬೇಕು ಮನಸ್ಸಿಗೆ. ಇಲ್ದಿದ್ರೆ ಅದಕ್ಕೆ ಮಾಡ್ಲಿಕ್ಕೆ ಕೆಲಸ ಇರಲ್ಲ. ದಟ್ ಬಿಕಮ್ಸ್ ಸ್ಟಿಲ್, ಅದು ಶಾಂತವಾಗಿರುತ್ತೆ. ಹಾಗಾಗಿ ಮನಸ್ಸಿಗೆ ನಾವು ಹೇಗೆ ಈಗ ಉರಿಯುವ ಬೆಂಕಿಗೆ ತುಪ್ಪ ಹಾಕಿದ್ರೆ ಏನಾಗುತ್ತೆ, ಇನ್ನಷ್ಟು ಜೋರಾಗಿ ಉರಿಯುತ್ತೆ. ಹಾಗೆ ವಸ್ತು ವಿಷಯಗಳನ್ನು ನಾವು ಮನಸ್ಸಿಗೆ ತುಂಬುತ್ತಿದ್ರೆ ಅದು ಇನ್ನಷ್ಟು ಹುಚ್ಚನಂಗೆ ಕುಣಿತದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಮನಸ್ಸಂದ್ರೆ ಹೇಗಂತ ಹೇಳಿದ್ರೆ, ಕೆಲಸ ಇದಕ್ಕೆ ಆಹಾರ ಹಾಕ್ತಿದ್ರೆ ಒಂದು ಮಂಗನಿಗೆ ಸಾರಾಯಿ ಕುಡಿಸಿ ಅದಕ್ಕೊಂದು ಚೇಳು ಕಚ್ಚಿದ್ರೆ ಹೇಗೆ ಆಡಬಹುದು, ಹಾಗೆ ಮನಸ್ಸು ಆಡುತ್ತೆ ಅಂತ. ಒಂದು ಇಂಟಾಕ್ಸಿಕೇಶನ್, ಸಾರಾಯಿ ಕುಡಿತು, ಅದ್ರ ಮೇಲೆ ಒಂದು ಚೇಳು ಕಚ್ಚತಂತೆ, ಆಗ ಮಂಗ ಹೇಗೆ ಆಡಬಹುದು ನೀವು ಕಲ್ಪನೆ ಮಾಡ್ಕೊಳ್ಳಿ. ಹಾಗೆ ವಸ್ತು ವಿಷಯಗಳನ್ನು ನಾವು ಕೊಡ್ತಾ ಇದ್ರೆ ಮನಸ್ಸು ಅನ್ನೋದು ಒಂದು ರೀತಿ ಮಂಗನೆ. ಯಾಕಂದ್ರೆ ಅದು ಅನ್ಕಂಟ್ರೋಲೇಬಲ್, ಅದು ಹೇಗೆ ಆಡುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ. ಈಗ ಅನೇಕ ಸಾರಿ ನೀವೇ ನೋಡಿ, ಕೋಪ ಬರುತ್ತೆ, ನಮಗೇನಾದ್ರೂ ಸೂಚನೆ ಕೊಡುತ್ತಾ ಕೋಪ ಬರುದು, ನಾನೀಗ ಬರ್ತಾ ಇದ್ದೀನಿ ಅಂತ? ನೋ, ನಿಮಗೆ ಅರಿವೇ ಇಲ್ಲದಂಗೆ ಕೋಪ ಬಂದ್ಬಿಡುತ್ತೆ. ಅದು ಮನಸ್ಸಿನ ಸ್ವಭಾವ. ನಿಮಗೇನು ಸೂಚನೆ ಕೊಡಲ್ಲ, ತಾನಿಗೇನು ಬೇಕೋ ಅದು ಮಾಡ್ತಾ ಇರ್ತದೆ. ಹಾಗಾಗಬಾರ್ದು. ನಾವು ಆನಂದದಿಂದ ಇರಬೇಕಾದ್ರೆ ಮನಸ್ಸು ನಮ್ಮನ್ನು ಯಾವ ಕಡೆ ಎಳ್ಕೊಂಡು ಹೋಗ್ತದೆ ನಾವು ಹೋಗ್ಬಾರ್ದು. ಮನಸ್ಸು ನಾವೆಲ್ಲಿಗೆ ಹೋಗ್ಬೇಕಂತ ಹೋಗ್ತಿದೀವಿ ಅದಕ್ಕೆ ಅದು ಸಾಧನ ಆಗಬೇಕು. ಈಗ ಸ್ಕೂಟರ್ ಮೇಲೆ ಕೂತ್ಬಿಟ್ಟು ಈಗ ಸ್ಕೂಟರ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿ ಹೋಗ್ತೀವಿ ಅಂತ ನಾವು ಹೇಳ್ತೀವ? ಇಲ್ಲ, ನಾವೆಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಓಡಿಸ್ತೀವಿ ಸ್ಕೂಟ್ರನ್ನ, ಅಲ್ವಾ? ನಾವು ಓಡಿಸ್ತೀವಿ ಸ್ಕೂಟರ್, ನನ್ನ ವಾಹನ. ಹಾಗೆ ಮನಸ್ಸು ಕೂಡ ಈ ದೈವತ್ವಕ್ಕೆ ಹೋಗುವಂತಹ ಒಂದು ವಾಹನ. ಅದನ್ನು ನಮ್ಮ ವಾಹನವಾಗಿ ಬಳಸಿಕೊಂಡು ಈ ಜ್ಯೋತಿರ್ಲೋಕವನ್ನು ನೋಡುವಂತ ಈ ವೇದದ ಮಂತ್ರ ಹೇಳುತ್ತೆ. ಹಾಗೆ ಇದು ಅಪ್ಲಿಕೇಶನ್ ಆಫ್ ದಿ ವೇದಿಕ್ ನಾಲೆಡ್ಜ್
ಅದಕ್ಕೆ ಮನಸ್ಸು ನಾನು ಇಲ್ಲಿ ಈ ವೇದದ ಮಂತ್ರದ ಮೂಲಕ ಭೂಮಿಯಿಂದ ಅಂತರಿಕ್ಷದ ಕಡೆಗೆ ನಾನು ಆರೋಹಿಸಿರುವೆ, ಅಂತರಿಕ್ಷದಿಂದ ಸ್ವರ್ಗದ ಕಡೆಗೆ ಆರೋಹಿಸಿರುವೆ, ನಾನು ತಲುಪಿರುವೆ ಜ್ಯೋತಿರ್ಲೋಕವನ್ನು. ಪೃಥಿವ್ಯಾ ಅಹಂ ಉಕ್ ಅಂತರಿಕ್ಷಂ ಆರುಹಂ, ಅಂತರಿಕ್ಷಾತ್ ದಿವಂ ಆರುಹಂ, ದಿವೋ ನಾಕಸ್ಯ ಪೃಷ್ಠಾತ್ ಸ್ವರ್ ಜ್ಯೋತಿರ್ ಅಗಾಮ್ ಅಹಂ ಅನ್ನೋದು ಇದು ಮಂತ್ರ, ಯಜುರ್ವೇದದ ಮಂತ್ರ. ಮತ್ತೆ ಅವಕಾಶ ಸಿಕ್ಕಾಗಿ ಮಂತ್ರದ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ನಾವು ಮಾಡೋಣ. ಇವತ್ತಿನ ಚಿಂತನೆ ಇಷ್ಟಕ್ಕೆ ನಾವು ಮುಕ್ತಾಯ ಮಾಡಬಹುದು ಅಂತ ಅನಿಸುತ್ತೆ. 7:30 ಆಯಿತು. ಯಾರಿಗಾದ್ರೂ ಏನಾದರೂ ಹೇಳಿದ್ರೆ ಇನ್ನೊಂದು 5 ನಿಮಿಷ ನಿಮ್ಮ ಅಭಿಪ್ರಾಯ ಶೇರ್ ಮಾಡಬಹುದು. ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ವಿಡಿಯೋ ಆನ್ ಮಾಡಿ ಸರ್. ಸರ್ ನಿಮ್ಮ ವಿಡಿಯೋ ಆನ್ ಮಾಡಿ. ಮಾಡ್ತೇನೆ. ನೋಡಿ, ನಮ್ಮ ಅದೃಷ್ಟ ವೇದದಲ್ಲಿರುವಂತಹ 25,000 ಮಂತ್ರಗಳಿಂದ ನಾವು ನಮ್ಮ ಜೀವನದಲ್ಲಿ ಒಂದೊಂದು ವೇದಕ್ಕೆ 12 ವರ್ಷಗಳು ಬೇಕಾಗುತ್ತೆ. ನಾವೆಲ್ಲ ಆಲ್ಮೋಸ್ಟ್ ಕೆಲವ್ರನ್ನ ಬಿಟ್ರೆ ನಾವೆಲ್ಲ ಒಂದು 50, 60, 70 ವರ್ಷ ದಾಟಿರುವಂಥವ್ರು. ಸೊ ಅಂಥವರಿಗೆ ನಾವು ಡಾಕ್ಟರ್ ಜಹಗೀರ್ದಾರ್ ಅವರನ್ನ ಪ್ರಾರ್ಥನೆ ಮಾಡಿಕೊಂಡು ವಾರಕ್ಕೊಮ್ಮೆನಾದ್ರೂ ಬಂದು ವೇದದ ಬಗ್ಗೆ ಒಂದಷ್ಟು ನಮಗೆ ತಿಳುವಳಿಕೆ ಹೇಳಿ ಅಂತ ಹೇಳಿ ಅದನ್ನ ನಾವು ಹೇಳಿದ ದಿವಸದಿಂದಲೂ ಮಾಡ್ತಾ ಇದ್ದಾರೆ. ನಮ್ಮ ಈ ಗುಂಪಲ್ಲಿ ಒಂದು 5-6 ಜನ ಆಫ್ಲೈನ್ ಅಲ್ಲಿ, ಒಂದು 5-6 ಜನ ಆನ್ಲೈನ್ ಅಲ್ಲಿ ಇದ್ದೀವಿ. ನಾವೇ ಅದೃಷ್ಟವಂತರು. ಯಾಕೆಂದ್ರೆ ಯಾರು ಬೇಡ ಅಂತ ಆಮೇಲೆ ಹೇಳಿಲ್ಲ, ಆದರೆ ಬಂದಿರೋರು ಇಷ್ಟು ಜನ ಪರವಾಗಿಲ್ಲ. ಆದರೂ ನಿಮ್ಮೆಲ್ಲರ ಪರವಾಗಿ ನಾನು ಜಹಗೀರ್ದಾರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ನೀವೇನಾದ್ರು ಕೇಳೋದಿದ್ರೆ ಕೇಳಿ. ಏನಾದ್ರು ಏನಿಲ್ಲ. ಮುಂದೆ ಜೂನ್ 14ನೇ ತಾರೀಕು ಡಾಕ್ಟರ್ ಜಹಗೀರ್ದಾರ್ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋರಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ನಿಮಗೆ ಪ್ರಕಟಣೆ ಕೊಡ್ತೀನಿ. ಇವಾಗ ಶಾಂತಿ ಮಂತ್ರವನ್ನು ಹೇಳಿ ಇವತ್ತಿನ ಸಭೆಯನ್ನು ಮುಕ್ತಾಯ ಮಾಡೋಣ. ಓಂ ದ್ಯೌ ಶಾಂತಿ ಹೇಳಿ. ದ್ಯೌ ಶಾಂತಿ ಅಂತರಿಕ್ಷಗೋ ಶಾಂತಿ ಅಂತರಿಕ್ಷನೋ ಶಾಂತಿ ಪೃಥಿವೀ ಶಾಂತಿ ಪೃಥಿವೀ ಶಾಂತಿ ಆಪಶಾಂತಿ ಆಪಶಾಂತಿ ಓಷಧಯ ಶಾಂತಿ ಔಷಧಯ ಶಾಂತಿ ವನಸ್ಪತಯ ಶಾಂತಿ ವನಸ್ಪತಯ ಶಾಂತಿ ವಿಶ್ವೇ ದೇವಾ ಶಾಂತಿ ದೇವಾ ಶಾಂತಿ ಬ್ರಹ್ಮ ಶಾಂತಿ ಬ್ರಹ್ಮ ಶಾಂತಿ ಸರ್ವಗೋ ಶಾಂತಿ ಶಾಂತಿ ಶಾಂತಿರೇವ ಶಾಂತಿ ಶಾಂತಿರೇವ ಶಾಂತಿ ಸಾಮ ಶಾಂತಿರೇಧಿ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಮ್ಮೆಲ್ಲರ ಪರವಾಗಿ ಜಹಗೀರ್ದಾರ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಎಲ್ಲರೂ ಕೂಡ ಧನ್ಯವಾದ. ನಾಳೆ ಭಾನುವಾರ ಅಂತ ರಜೆ ಏನಿಲ್ಲ, ಸಂಜೆ ಮಾಮೂಲಿ ಪಾಠ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಸರ್.